ನಾನು ನಾಗರಾಜ್ ಸಿದ್ದಶೆಟ್ ಅಂತ ಈಗ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಾತಾಡ್ತಿರೋದು. ವಿಷಯ ಏನಂದರೆ ಈಗಾಗಲೇ ನೋಡಿ, ಈಗಾಗಲೇ ನೇಪಾಳದಲ್ಲಿ ಯಾವ ರೀತಿ ಗಲಾಟೆ ಆಗ್ತಾ ಇದೆ, ಮತ್ತು ಮೊದಲನೇದಾಗಿ ಶ್ರೀಲಂಕಾದಲ್ಲಿ ಪ್ರಾರಂಭ ಆಯಿತು, ಮತ್ತು ಅಂದರೆ ನಮ್ಮ ಇದು ಏನು ಬಾಂಗ್ಲಾದೇಶದಲ್ಲಿ ಪ್ರಾರಂಭ ಆಯಿತು, ಈಗಾಗಲೇ ನೇಪಾಳದಲ್ಲಿ ಪ್ರಾರಂಭ ಆಗಿದೆ. ಈಗ ಇಂಡಿಯಾದಲ್ಲಿ ಬರೋದಕ್ಕೂ ಭಾಳ ದಿನ ಇಲ್ಲ. ಅದಕ್ಕಾಗಿ ನಾವು ಮಾಧ್ಯಮದವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ನಮ್ಮ ದೇಶದ ಒಂದು ಅಭಿವೃದ್ಧಿಯ ಬಗ್ಗೆ ಮತ್ತು ಎಕನಾಮಿಕ್ ಬಗ್ಗೆ, ಅರ್ಥವ್ಯವಸ್ಥೆಯ ಬಗ್ಗೆ, ಮತ್ತೇನೆಂದರೆ ಕಾನೂನಿನ ಬಗ್ಗೆ, ಏನು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ, ಎಕಾನಮಿ ಅಂತೂ ಹದಗೆಟ್ಟೋಗಿದೆ. ಯಾಕಂದರೆ ಕೋಮು ಪ್ರಚೋದಿತವಾಗಿ ಕೋಮು ಗಲಾಟೆಗಳೇ ಪ್ರಾರಂಭ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿಂದ ವಲಸೆ ಹೋಗೋ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ನೋಡಿ ಅಮೆರಿಕದಲ್ಲಿ ಆಗಿರ್ಬೋದು ಎಲ್ಲ ಕಡೆಗೆ ನಮ್ಮ ಹಿಂದೂಗಳನ್ನು ಇದು ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದರೆ ಈ ಮಾಧ್ಯಮದವರಿಂದನೇ ಅದು ಪೂರ ಆಗ್ತಾ ಇದೆ. ಯಾಕಂದರೆ ನಮ್ಮದು ಅರ್ಥವ್ಯವಸ್ಥೆಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡಲ್ಲ, ಕಾನೂನಿನ ಅವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಡಲ್ಲ, ಮತ್ತೇನೆಂದರೆ ನಮಗೆ ಏನು ಆಸ್ಪತ್ರೆಯ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆನೂ ಸಮಗ್ರ ಯಾವುದೇ ಮಾಹಿತಿ ಕೊಡೋದಿಲ್ಲ. ಅದಕ್ಕಾಗಿ ನಿಮಗೆ ಈಗ ನೇಪಾಳ ಮಾದರಿಯಲ್ಲಿ ನಿಮ್ಮ ಸ್ಟುಡಿಯೋಗೂ ಬೆಂಕಿ ಬೀಳೋದು, ಕಲ್ಲು ಎಸೆಯೋದು ಭಾಳ ದಿನ ದೂರ ಇಲ್ಲ. ಅದಕ್ಕೋಸ್ಕರ ಈಗಾದರೂ ನೀವು ಬದಲಾವಣೆ ಆಗಿ, ಯಾಕಂದರೆ ಸರ್ಕಾರದ ಒಂದು ಯಾವುದೇ ಸರ್ಕಾರ ಆಗಿರಲಿ, ನಮ್ದು ಯಾವುದೇ ಸರ್ಕಾರ ವಿರೋಧ ಇಲ್ಲ, ಆದರೆ ಆ ಸರ್ಕಾರ ಮಾಡುತ್ತಿರುವಂಥದ್ದು ಒಳ್ಳೆಯದಷ್ಟೇ ಕಾಣಿಸ್ತಾ ಇದ್ರಿ. ಕೆಟ್ಟದನ್ನು ನೀವು ಅರ್ಥವ್ಯವಸ್ಥೆ ಬಗ್ಗೆ ಏನೇನು ಅವ್ರದ್ದು ಕೆಟ್ಟದ್ದು ಇದು ಮಾಡ್ತಾ ಇದೆ, ಯಾವುದೋ ಒಂದು ಕಾಣಿಸ್ತಾ ಇಲ್ಲ. ಯಾಕಂದರೆ ಅವ್ರು ಹಿಂದೆ ಸುತ್ತಾಡೋದು, ದಿನ ಅವ್ರದೇ ನ್ಯೂಸ್ ತಗೊಂಡ್ಕೊಳ್ಳುವಂಥದ್ದು, ಬಕೆಟ್ ಹಿಡ್ಕೊಂಡು ತಿರುಗಾಡ್ತಿದ್ರೆ ನಿಮ್ಮ ಮುಂದಿನ ದಿನದಲ್ಲಿ ನೇಪಾಳದಲ್ಲಿ ಆಗಿರುವಂಥ ಪೊಸಿಷನ್ನೇ ನಮ್ಮ ಇಂಡಿಯಾದಲ್ಲಿ ಬರ್ತದೆ. ಅದಕ್ಕೋಸ್ಕರ ನೀವು ಮಾಧ್ಯಮದವರೇ ಈಗಾಗಲೇ ಎಚ್ಚೆತ್ತುಕೊಂಡ್ರೆ ನಿಮಗೆ ಒಳ್ಳೆಯದು. ಯಾಕಂತ ಕೇಳಿದರೆ ಯಾವುದೇ ರೀತಿಯಾದಂಥ ಈಗ ನೋಡಿ ಎಕಾನಮಿಕ್ ಬಗ್ಗೆ ಆಗಿರ್ಬೋದು, ನಿಮ್ಮದು ಡಾಲರ್ ರೇಟು, ಬಂಗಾರ ರೇಟ್ ಈ ಥರ ಏರ್ತಿದ್ರು, ಅದ್ರ ಬಗ್ಗೆ ನೀವೇನೂ ಹೇಳ್ತಾ ಇಲ್ಲ. ಅವು ಹಿಂಗೆ ಮಾಡಿದಂತೆ, ಇವು ಹಾಗೆ ಮಾಡಿದಂತೆ ಅಂಥದ್ದೆಲ್ಲ ಪ್ರಯೋಜನ ಇಲ್ಲ. ಯಾಕೆ ಬಂಗಾರ ರೇಟ್ ದರ ಯಾಕೆ ಏರ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಯಾಕಂದರೆ ಡಾಲರ್ ರೇಟು, ಪೌಂಡ್ ರೇಟ್ ಯಾಕೆ ಆ ಥರ ಏರ್ತಾ ಇದೆ ಅದ್ರ ಬಗ್ಗೆ ಕೊಡಿ. ಅದನ್ನ ಬಿಟ್ಟುಕೊಂಡು ಇಲ್ಲ ಸಲ್ಲದೆಲ್ಲ ತಗೊಂಡು ಕೂತ್ರೆ, ಅವ್ರು ಏನು ಕಾರ್ ತಗೊಂಡು ಹೋದ್ರು, ಬೈಕ್ ತಗೊಂಡು ಹೋದ್ರು, ಅಲ್ಲಿ ಫಂಕ್ಷನ್ಗೆ ಹೋದ್ರು, ಇಲ್ಲಿ ಮಕ್ಕಳಿಗೆ ಇದು ಮಾಡಿಸಿದ್ರು, ಅದೆಲ್ಲ ತಗೊಂಡು ಕೂತ್ರು, ಅದೆಲ್ಲ ಇಶ್ಯೂಗಳೇ ಅಲ್ಲ. ಅದಕ್ಕೋಸ್ಕರ ಈಗಾಗಲೇ ದೇಶದ ನೀವು ಅರ್ಥವ್ಯವಸ್ಥೆಗಳ ಬಗ್ಗೆ ಇದು ಮಾಡಿ. ಯಾಕಂದರೆ ಪಕ್ಕದ ನಮ್ಮ ದೇಶದ ಥರನೇ ನಿಮ್ಮ ಪರಿಸ್ಥಿತಿ ಮುಂದೆ ದೂರ ಇಲ್ಲ. ಅದಕ್ಕಾಗಿ ಈಗಾಗಲೇ ನೀವು ಎಚ್ಚೆತ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಮತ್ತೇನಂದ್ರೆ ನಾವು ಹೆಚ್ಚಿನದಾಗಿ ಹೇಳೋಕ್ಕೂ ನಾವು ಆಂಜನೇಯನ ಥರ ಅಲ್ಲ, ದೇವ್ರ ಥರ ಅಲ್ಲ. ನಾವು ಎದೆ ಭಕ್ತ ಕಾಣಿಸುವಂಥ ನಮ್ಮ ಶಕ್ತಿಯನ್ನು ದೇವ್ರು ಕೊಟ್ಟಿಲ್ಲ. ಅದು ಆಂಜನೇಯನಾದರೆ ಎದೆ ಭಕ್ತ ಕಾಣಿಸಿದಂತೆ, ರಾಮನ ಭಕ್ತ ಅಂತ. ಆ ಥರದ್ದೇನೋ ನಾನು ಭಾಳ ಎದೆ ಭಕ್ತ ಕಾಣಿಸೋದಕ್ಕೂ ಆಗೋದಿಲ್ಲ. ಅದಕ್ಕಾಗಿ ನಾನು ಚುಟುಕು ಮಾತಿನಲ್ಲಿ ಮುಗಿಸ್ತಾ ಇದ್ದೇನೆ.